ನೀವು ಹೇಳ್ತಾ ಹೇಳ್ತಾ ಒಂದು ಮಾತು ಹೇಳಿದ್ರಿ, ನನ್ನ ಮಗ ಕಪ್ ಗೆದ್ದಿಲ್ಲ ಅಂದ್ರೂ ಜನರ ಪ್ರೀತಿಯನ್ನು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು, ಅದಕ್ಕಿಂತನೂ ಮುಂದೆ ಗೆಲ್ಲುವಂಥದ್ದು ಇನ್ನೂ ಇದೆ, ಅದಕ್ಕೋಸ್ಕರನೇ ಇವತ್ತು ಮಿಸ್ ಆಯಿತು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಕಪ್ ಗೆದ್ದಿಲ್ಲ ಅಂದರೂ ಕೂಡ ಜನರ ಪ್ರೀತಿ ಗಳಿಸಿದ್ದಾರೆ. ಒಂದು ಹೆಸರನ್ನು ಅಂದರೆ ವಿಕ್ಕಿ ವಿಕ್ಕಿ ಅಂತಂದರೆ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಬಿರುದು ಬೇಕಾಗಿಲ್ಲ ಅನ್ಸುತ್ತಲ್ಲ. ಹೌದು, ನಿಜ ಹೇಳಬೇಕು ಅಂದರೆ ಅವನು ತುಂಬ ಎಲ್ಲ ಮನಸ್ಸಿಂದನೇ, ಒಂದು ಒಳ್ಳೆ ಮನಸ್ಸಿಂದನೇ ಅವನು ಗೆದ್ಕೊಂಡ ಅನ್ನೋದಾಗಲಿ, ಒಂದು ಸ್ವಾರ್ಥ ಆಗಲಿ ಅವನ ಹತ್ರ ಇಲ್ಲ. ಅವನ ಮನಸ್ಪೂರ್ವಕನೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ, ಇಡೀ ಕರ್ನಾಟಕ ಜನದ್ದು ಅಷ್ಟೇ. ಅಮ್ಮ ಅವ್ರ ಜೊತೆ 6 ಜನ ಅವ್ರ ಜೊತೆ ವಿಕ್ರಮ್ ಅವ್ರ ಜೊತೆ ತ್ರಿವಿಕ್ರಮ್ ಅವ್ರ ಜೊತೆ 5 ಜನ ಇನ್ನೂ ಕಾಂಪಿಟೇಟರ್ಸ್ ಆಗಿದ್ದರು. ಭವ್ಯ ಅವರಾಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು, ಉಗ್ರಂ ಮಂಜು ಅವರಾಗಿರ್ಬೋದು, ರಜತ್ ಮತ್ತು ಹನುಮಂತು. ಸೊ 5 ಜನರಲ್ಲಿ ಒಬ್ಬರಿಗೆ ಕಪ್ ಸಿಕ್ಕಿರುವಂಥದ್ದು ಹನುಮಂತು ಅವರಿಗೆ. ಇನ್ನು ಮಿಕ್ಕಿರುವಂಥವ್ರು ಫಿನಾಲೆಗೆ ಹೋಗಿಬಿಟ್ಟು ಅವ್ರದ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ, ಅವ್ರ ಜೊತೆಯಲ್ಲಿರೋವಂಥವ್ರಿಗೆಲ್ಲ ಏನು ಹೇಳ್ತೀರಾ? ಅಂದರೆ ಅವ್ರಿಗೆಲ್ಲ ಈಗ ರಜತ್ ಮತ್ತು ನನ್ನ ಮಗನಿಗೂ ಒಂದು ಸ್ವಲ್ಪ ಇದಾಯಿತು. ರಜತ್ ಅಂದರೆ ನೀವು ಹೇಳ್ತಾ ಇರೋದು ಸ್ವಲ್ಪ ಮಾತಾಡ್ತೀನಿ ಇದಕ್ಕೆ. ನನಗೆ ಇದಾಗಿದ್ದು ರಜತ್ತು ಮತ್ತು ನನ್ನ ಮಗ ವಿನ್ನರ್ ಆಗಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅಲ್ವಾ. ಅಂದರೆ ನನ್ನ ಮಗ ಯಾಕೆಂದ್ರೆ 100 ದಿವಸ, ಅವ್ರು 50 ದಿವಸ ಅಲ್ವಾ, ಇದಾಗಬೇಕಿತ್ತು ಅನ್ನೋದೊಂದಿತ್ತು. ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು, ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಅಲ್ಲ, ನನಗೆ ನನ್ನ ಮಗಂಗೆ ಬೇಕು ಅನ್ನೋದೇನಿಲ್ಲ. ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೇ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದಿತ್ತು. ಫೈನಲಿ ಎಲ್ಲ ಕರ್ನಾಟಕ ಜನತೆಗೆ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಅವರೆಲ್ಲ ನನ್ನ ಮಗನ ಗೆಲ್ಲಿಸಿದ್ದಾರೆ, ಓಟ್ ಹಾಕಿದ್ದಾರೆ. ತುಂಬ ಅವರ ಆತ್ಮಪೂರ್ವಕ ಆ ಮಗ ಕಷ್ಟದಿಂದ ಬಂದಿದೆ, ಗೆಲ್ಲಬೇಕು ಅನ್ನೋ ಒಂದು ಎಲ್ಲ ಮೂಲೆಯಲ್ಲೂ ಎಲ್ಲ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಅಂತ ಕರ್ನಾಟಕ ಜನತೆಗೆ ನನ್ನ ಮನಸ್ಪೂರ್ವಕ ವಂದನೆಗಳು ಮತ್ತು ಕೋಟಿ ಕೋಟಿ ನಮಸ್ಕಾರಗಳು ಅಷ್ಟೇ ಹೇಳಬಲ್ಲೆ. ಕೋಟಿ ಹಾಕಿದ್ರೂ ಸಾಲದವ್ರಿಗೆಲ್ಲ, ಏಕೆಂದರೆ ನನ್ನ ಮಗನ ಅಲ್ಲಿಗೆ ತಗೊಂಡೋಗಿದ್ದಾರೆ ಅವರು. ಅದೇ ಥರ ಮುಂದಕ್ಕೂ ಅವರು ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ. ನಾನಲ್ಲ, ತಾಯಿಯಾಗಿದ್ದೀನಿ, ಹೊರಗಡೆ ಇರೋ ಜನಗಳು ಆಗಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಥರ ಸ್ಥಾನದಲ್ಲಿ ನಿಂತು ಅವರೆಲ್ಲ ನನ್ನ ಮಗನ ಗೆಲ್ಲಿಸಿದ್ದಾರೆ. ಅದೇ ನನಗೆ ಕೊಡೋ ಖುಷಿ, ಅದೇ ನನಗೆ ದೊಡ್ಡ ಉಡುಗೊರೆ, ಕಪ್ಪು ಮತ್ತು ಅಷ್ಟೇ ಹೇಳ್ಬಾರೆ. ಅಮ್ಮ ಇನ್ನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಉತ್ತರ ಕೊಡಿ, ಇಲ್ಲ ಅಂತಂದರೆ ಬೇಡ. ಸುದೀಪ್ ಅವರು ವೀಕೆಂಡ್ ವಿತ್ ಅಂದರೆ ವಾರಾಂತ್ಯದಲ್ಲಿ ಒಂದು ಸುದೀಪ್ ಅವರು ಪ್ರೋಗ್ರಾಮ್ ನಡೆಸ್ಕೊಡ್ತಾರಲ್ಲ, ಆ ಟೈಮಲ್ಲಿ ಭವ್ಯ ಅವರಿಗೆ ಮತ್ತು ಇವರಿಗೆ ತ್ರಿವಿಕ್ರಮ್ ಅವ್ರಿಗೆ ಕಿಚಾಯಿಸ್ತಾರೆ, ನೀವಿಬ್ಬರಲ್ಲಿ ಏನು ಅದು ಅವರಿಬ್ಬರು ಟ್ರೂ ಫ್ರೆಂಡ್ಶಿಪ್ ಅಂತ ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ನಿಮ್ಗೆ ಏನು ಅನಿಸುತ್ತೆ ಅಂತ? ಅವರು ಪ್ಯೂರಾಗೇ ಫ್ರೆಂಡ್ಶಿಪ್ಪು. ಅವರು ನನ್ನ ಮಗ ಎಂತವನು ಅಂತ ನನಗೆ ಗೊತ್ತಲ್ವ. ಅವನು 10 ಜನ ಹುಡುಗಿಯವ್ರ ಜೊತೆ ಇದ್ದರೂ ಕೂಡ ನನ್ನ ಮಗನ ಬಗ್ಗೆ ನನಗೆ ತುಂಬ ನಂಬಿಕೆನೂ ಇದೆ. ಬಟ್ ಅವ್ನು ಪ್ಯೂರ್ ಬಂಗಾರ ಅಂತಲೂ ನಾನು ಹೇಳ್ಕೊಬಲ್ಲೆ. ಅಂದರೆ ಹೆಣ್ಮಕ್ಳು ಅಂಥವ್ರು ಯಾರು ಅವ್ರ ಬಗ್ಗೆನೂ ನಾನು ತಪ್ಪು ತಿಳ್ಕೊಳಲ್ಲ. ಆ ಹೆಣ್ಮಕ್ಳು ಒಳ್ಳೆಯವರೇ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಅಯ್ಯೋ ಏನಿಲ್ಲ ಇಲ್ಲ ಇಲ್ಲ ಆ ಥರ ಅಲ್ಲ ನಾನು ಆ ಥರದ್ದೇನೂ ಕೇಳೂ ಇಲ್ಲ, ಹೇಳೂ ಇಲ್ಲ. ನೀವೇನು ತಪ್ಪಾಗೂ ಮಾತಾಡಿಲ್ಲ. ಆ ಥರದ್ದೇನೋ ಇತ್ತು ಕೂಡ ಮಾತ್ರ ಕೈ ಮುಗಿದು ಕೋಟಿ ಕೋಟಿ ನಮಸ್ಕಾರ ಹಾಕಬಲ್ಲೆ. ಅಷ್ಟು ಚೆನ್ನಾಗಿ ನಮ್ಮ ಮಗನ ಗೆಲ್ಲಿಸಿದ್ದಾರೆ, ಇದು ಮಾಡಿದ್ದಾರೆ, ತುಂಬ ಪ್ರೀತಿ ಪಡ್ಕೊಂಡಿದ್ದಾನೆ. ಅದೇ ನನಗೆ ಖುಷಿ. ಆ ಕಪ್ಪಿಗಿಂತ ಇದಕ್ಕಿಂತ ದೊಡ್ಡದು ಅಂದರೆ ದೊಡ್ಡ ಬೆಟ್ಟದಾಗೆ ಇದು ಮಾಡಿದ್ದಾನೆ. ಅದೇ ನನಗೆ ಖುಷಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಅವತ್ತು ಅದೇ ಮಾತು ಹೇಳಿದ್ದೆ, ಇವತ್ತು ಅದೇ ಖುಷಿಲೇ ನನ್ನ ಮಗನ್ನ ನಾನು ಮಾಡ್ಕೊಂಡಿದ್ದೀನಿ. ಅಮ್ಮ ಇನ್ನೊಂದು ಕ್ವಶನ್ ಕೇಳ್ತೀನಿ. ಈಗ ಪ್ರತಿಯೊಬ್ಬ ತಾಯಿಗೂ ಕೂಡ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂದರೆ ಸೊಸೆಗೆ ಇಂಥ ಕ್ವಾಲಿಟೀಸ್ ಇರಬೇಕು ಅಂತಿರುತ್ತೆ. ನಿಮ್ಮ ಮನೆ ಸೊಸೆ ಆಗಬೇಕು ಅಥವಾ ವಿಕ್ಕಿ ಅವ್ರಿಗೆ ಇಷ್ಟ ಆಗುವಂಥ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ? ನನ್ನ ಮಗನ ಅವನಿಗೆ ತಕ್ಕನಾಗೆ ನಡ್ಕೊಳೋ ಅಂಥಳು, ಅವನನ್ನು ಅರ್ಥ ಮಾಡ್ಕೊಳೋ ಅಂಥ ಬಡವ್ರ ಮನೆಯದಾಗಿರ್ಬೋದು, ಇಲ್ಲ ಶ್ರೀಮಂತರ ಮನೆ ಆಗಿರ್ಬೋದು. ನಾನು ಆ ಥರ ಒಟ್ಟಿನಲ್ಲಿ ಅವನಿಗೆ ತಕ್ಕನಾಗ ಒಳ್ಳೆ ಹೆಂಡತಿ ಸಿಗಬೇಕು ಅಂತ ಆಸೆ ಪಡ್ತೀನಿ. ಬಡವ್ರ ಮನೆ ಆದರೂ ಪರವಾಗಿಲ್ಲ, ಅವನು ಕರೆಕ್ಟಾಗಿ ಅರ್ಥ ಮಾಡ್ಕೊಳೋ ಅಂಥ ಹುಡುಗಿ ಸಿಗಬೇಕು ಅಂತ ನಾನು ಮನಸ್ಪೂರ್ವಕ ಆಸೆ ಪಡ್ತಾಯಿದ್ದೀನಿ. ಇದೊಂದಂತೂ ಸತ್ಯ. ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಯಾರಾದರೂ ಕೇಳ್ತಿದಾರ ನಮ್ಮ ಹುಡುಗಿದಾರ ನೋಡಿ ಹಂಗೆ ಹಿಂಗೆ ಅಂತ? ಇದು ಕೇಳಿದ್ರು,
ಕೇಳಿದ್ದಾರೆ, ಬಂದು ನೋಡ್ಕೊಂಡು ಹೋಗಿ ಅಂತಲೂ ಕೂಡ ಹೇಳಿದ್ರು. ನಮ್ಮ ಮಗಳು ಫಾರಿನಲ್ಲಿದ್ದಾರೆ, ಬಂದು ನೋಡೋದಾದ್ರೆ ನೋಡಿ, ತುಂಬ ಒಳ್ಳೆ ಸಂಬಂಧ ಅಂತ ಎಲ್ಲ ಹೇಳಿದ್ರು. ಅವ್ನು ಬರಲಿ ನೋಡೋಣ ಅಂತ ಹೇಳಿದ್ದೀನಿ. ಆ ಥರ ಇದೆ, ಆ ಥರ. ಎಷ್ಟು ಜನ ಕೇಳಿದಾರಮ್ಮ? ಬಿಕಾಸ್ ಯಾಕೆಂತಂದರೆ ಬಿಗ್ ಬಾಸ್ಗೆ ಹೋದ್ಮೇಲೆ ಒಂದಷ್ಟು ಜನ ನಾವು ಇನ್ನೂ ರೆಕಗ್ನೈಸ್ ಆಗ್ತೀವಿ, ಜನಕ್ಕೆ ರೀಚ್ ಆಗ್ತೀವಿ. ಸೊ ಅಲ್ಲಿದ್ದಾರೆ ಸಂಬಂಧಗಳು, ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಜನ ಹೇಳ್ತಾ ಇರ್ತಾರೆ. ಎಷ್ಟು ಸಂಬಂಧಗಳು ಬಂದಿದೆ ಬಿಗ್ ಬಾಸ್ಗೆ ಹೋದ್ಮೇಲೆ ವಿಕ್ಕಿ ಅವ್ರಿಗೆ? ಒಂದು 2-3 ಜನ ಕೇಳಿದ್ರು. ಅವ್ನ ಇಷ್ಟದ ಪ್ರಕಾರ ಹೊರ್ತು ಇನ್ನೊಂದೇನು ಅಂದರೆ ಅವ್ನು ಯಾವ ಹುಡುಗಿನೇ ಆಗಿರ್ಬೋದು, ಯಾವ ಜಾತಿ ಆಗಿರ್ಬೋದು, ಅವ್ನು ಖುಷಿಪಟ್ಟ ಆದರೆ ನಮ್ಮದೇನು ಅಡ್ಡಿ ಇಲ್ಲ. ಅವನ ಖುಷಿನೇ ನನ್ನ ಖುಷಿ. ಚಿಕ್ಕದ್ರಿಂದನೂ ಅಷ್ಟೇ, ನಾನು ಅವನ ಆಸೆ ಪಟ್ಟಿದ್ದು, ಕೇಳಿದ್ದನ್ನು ಮಾಡಿದ್ದನ್ನೆಲ್ಲ ನಾನೇ ಮಾಡ್ಕೊಂಬಂದಿರೋದು. ಏನಂದರೆ ಮುಂದೆ ಅಂಥ ಸಿಗಲಿ ಅಂತ ನನ್ನ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ. ಅವನಿಗೆ ಕಷ್ಟ ಕೊಡೋಳಾಗಿರಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇನಪ್ಪ. ನಿಮಗೆ ನನ್ನ ಸೊಸೆ ಹಿಂಗೆ ಇರಬೇಕು ಅಂತೇನು ಬೇಡಿಕೆ ಏನಿಲ್ಲ. ಅವ್ಳು ನನ್ನ ನೋಡ್ಕೊಂಡಿದ್ರು ಪರವಾಗಿಲ್ಲ, ನನ್ನ ಬಗ್ಗೆ ಕೇರ್ ಮಾಡಿದ್ರೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳೋ ಅಂತ ಹುಡುಗಿ ಸಿಗಬೇಕು. ಅರ್ಥ ಮಾಡಿಕೊಂಡು ಹೆಜ್ಜೆಗೂ ಹೆಜ್ಜೆ ಹಾಕಂತ ಹುಡುಗಿ ಸಿಗಬೇಕು ಅಂತ. ಅಕ್ಕ ಏನೋ ಹೇಳ್ತಾರೆ ನೋಡಿ, ಹೇಳ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ನಮ್ಮ ಮನೆಗೆ ಬಂದಮೇಲೆ ಗೋಲ್ಡ್ ಆಗಿರಬೇಕು ಅಂತ ನಾವು ಇಷ್ಟಪಡ್ತೀವಿ ಅಲ್ವಾ. ಒಂದು ಹೆಣ್ಮಕ್ಳು ಅದೇನಾಗಿರ್ತಾರೋ ಅದು ನಾವು ನೋಡಿರೋಲ್ಲ, ನಾವು ಅನ್ನೋಕ್ಕೂ ಹೋಗಬಾರ್ದು. ನನ್ನ ದೃಷ್ಟಿ ಅಷ್ಟೇ. ನಮ್ಮ ಮನೆಗೆ ಬಂದಮೇಲೆ ನನ್ನ ಮಗನಿಗೆ ತಕ್ಕನಾಗೆ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಅವರಿಬ್ಬರು ನೋಡಿ ಖುಷಿ ಪಡೋ ಅಂತ ನನ್ನ ತಾಯಿ, ನಾನೇ ಮೊದಲನೇಳೋ ಏನೋ ಅಂತ ಗೊತ್ತಿಲ್ಲ. ಅವರಿಬ್ಬರು ಚೆನ್ನಾಗಿರಬೇಕು. ಅವ್ರಿಗೋಸ್ಕರ ನಾನು ಮಧ್ಯದಲ್ಲೇ ಪೂಜೆಯಲ್ಲಿ ಕಳ್ಳಿಬಿಟ್ಟು ನಾನು ಇರೋಕ್ಕೂ ಇಷ್ಟಪಡಲ್ಲ. ನನ್ನ ಮಗನಿಗೆ ಕಷ್ಟ ಕೊಡೋಕ್ಕೂ ಇಷ್ಟಪಡಲ್ಲ. ನಾನು ಅವ್ರ ಜೊತೆನೂ ಇರೋಕ್ಕೆ ಇಷ್ಟಪಡಲ್ಲ. ಅವರು ಆರಾಮಾಗಿರಬೇಕು. ನಾನೊಂದು ಪುಟ್ಟ ಮನೇಲಿರಬೇಕು, ಆ ಮನೆಗೆ ಬರಬೇಕು, ಬಂದು ಹೋಗಬೇಕು ಅನ್ನೋದೊಂದು ಆಸೆ ಅಷ್ಟೆ. ಇನ್ನೇನು ಅವರಿಂದ ನಾನು ಏನು ಅಪೇಕ್ಷೆ. ನನ್ನ ಮಗಂಗೆ ಮುಂದೆ ಯಾವ ಕಷ್ಟನೂ ಬರಬಾರ್ದು ಅಂತ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.